ದುಃಖ, ಶಾಂತಿ, ಸುಳ್ಳು, ಮೋಸ, ಲಂಚ ಇರೋದಿಲ್ಲ. ಇದೆಲ್ಲವನ್ನು ಸಮಾಪ್ತಿ ಮಾಡೋದಕ್ಕೆ ಪರಮಾತ್ಮ ಬಂದಾಗಿದೆ. ಎಲ್ಲರಿಗೂ ಸುಖ, ಶಾಂತಿ, ಎಲ್ಲರಿಗೂ ಆರೋಗ್ಯ, ಸಂಪತ್ತು, ಎಲ್ಲ ರೀತಿ ಮಳೆ ಬೆಳೆ ಸಮೃದ್ಧ, ಎಲ್ಲರೂ ಸಮಾನವಾಗಿರ್ತೀವಿ. ಇದು ಭೇದ ಭಾವ ಇರೋದಿಲ್ಲ. ಅಂಟು ಎಲ್ಲ ಮಾತಾಡಿದ್ವಿ ನೋಡ್ರಲ್ಲ ವಿಡಿಯೋದಲ್ಲಿ. ಈಗ ನೋಡಿ ಹೆಂಗ್ ಹೋಗ್ತದೆ ಅಂತ ಕಲಿಯಲ್ಲ. ಭಗವದ್ಗೀತೆಯಲ್ಲಿ ಈ ಪ್ರಸಿದ್ಧ ಶ್ಲೋಕದಲ್ಲಿ ಪರಮಾತ್ಮ ಹೇಳುತ್ತಾರೆ, ಯಾವಾಗ ಯಾವಾಗ ಭಾರತದಲ್ಲಿ ಧರ್ಮದ ಗ್ಲಾನಿಯಾಗುತ್ತದೆಯೋ, ಅಧರ್ಮ ಹೆಚ್ಚಾಗುತ್ತದೆಯೋ, ಆಗ ಸದ್ಧರ್ಮದ ಪುನರ್ಸ್ಥಾಪನೆಗಾಗಿ ಪರಮಾತ್ಮನಾದ ನಾನು ಈ ಧರೆಯಲ್ಲಿ ಅವತರಿಸುತ್ತೇನೆ. ವರ್ತಮಾನ ಸಮಯದಲ್ಲಿ ಅಧರ್ಮವು ತನ್ನ ಎಲ್ಲೆಯನ್ನು ಮೀರಿದೆ, ಪಾಪ ಕರ್ಮದ ಕೊಳ ತುಂಬಿ ತುಳುಕುತ್ತಿದೆ ಎಂದು ಹೇಳುವುದು ಕೂಡ ಅತಿಶಯ. ಶಾಂತಿಯೂ ಕೂಡ ಹೆಚ್ಚಾಗುತ್ತಿದೆ. ಮಾನವೀಯತೆಯನ್ನು ಮೀರಿದ ಮನೋವಿಕಾರವೂ ಕೂಡ ಆತ್ಮ ಎಲ್ಲಿರ್ತದೆ? ಹಣೆ ಮಧ್ಯೆ ಇರ್ತದೆ. ಕುಂಕುಮ ಗಂಧ ತಿಲಕ ಇಡುವ ಜಾಗದಲ್ಲಿ ಇರ್ತದೆ. ಯಾಕೆ ಇಲ್ಲಿ ಇಡ್ತಾರೆ ಅಂದ್ರೆ ಕುಂಕುಮ ಇಡುವ ಜಾಗದಲ್ಲಿ ಪ್ರಾಣ ಶಕ್ತಿ ಇರ್ತದೆ. ಆ ಆತ್ಮ ಈ ದೇಹದಲ್ಲಿ ಇದ್ದು ಕಣ್ಣಿಂದ ನೋಡ್ತಾ ಇದೆ, ಕಿವಿಯಿಂದ ಕೇಳಿಸ್ಕೊತಾ ಇದೆ, ಬಾಯಿಂದ ಮಾತಾಡ್ತಾ ಇದೆ, ಕೈಯಿಂದ ಕೆಲಸ ಮಾಡ್ತಾ ಇದೆ. ಎಲ್ಲ ಈ ದೇಹ ನಡೆಸ್ತಾ ಇರೋ ಶಕ್ತಿ. ಅವನೇ ತಂದೆ ತಾಯಿ ಬಂಧು ಬಳಗ. ಆ ಪರಮಾತ್ಮನೇ ನಮಗೆ ಸುಖವಾದ ಸ್ವರ್ಗವನ್ನ ಕಟ್ಟಿ ಆಸ್ತಿಯಾಗಿ ಕೊಡಕ್ ಬಂದಿದ್ದಾನೆ. ಅವನ ಸ್ವರೂಪ ಜ್ಯೋತಿ ಸ್ವರೂಪ. ಆ ಪರಮಾತ್ಮ ಸ್ವರೂಪ ಜ್ಯೋತಿ ಸ್ವರೂಪ. ಯಾಕೆಂದ್ರೆ ಜ್ಯೋತಿರ್ಲಿಂಗಂ ಶಿವಂ ಅಂತ ನಾವು ಗುಂಡಾಕಾರದಲ್ಲಿ ಪೂಜೆ ಮಾಡಿದ್ವಿ. ದೇಹ ಇಲ್ಲ ಅವನಿಗೆ. ದೇಹ ಇರೋ ಯಾರು ದೇವರಲ್ಲ, ದೇವತೆಗಳು ಅನೇಕ, ಪರಮಾತ್ಮ ಒಬ್ಬನೇ. ದೇವರ ದೇವ ಮಹಾದೇವ ಅಂತ ಕರೀತಾರೆ. ಹಲೋ, ಎಲ್ಲರೂ ನಮಸ್ಕಾರ. ಮತ್ತೆ ಇದು ಕಲಿಯಕ್ಕೆ ಒಂದು ರಾಜ್ಯದ ಅಭ್ಯಾಸ ಮಾಡಿಬಿಟ್ಟು ಆ ಪಾಠದಲ್ಲಿ ಬನ್ನಿ, ಒಂದು ಅರ್ಧ ಗಂಟೆ ಅಂದರೆ ಹೇಳ್ಕೊಡ್ತಾರೆ. ಯಾವತ್ತಾರು ರಾಜ್ಯದಲ್ಲಿ ಬನ್ನಿ, ನಾನು ಫೋನ್ ಮಾಡ್ಬೋದು. ಹಂಗೆ ನೋಡಿ ತಿಳ್ಕೊಂಡು ಧ್ಯಾನ ಮಾಡ್ಬೋದು. ತಾವೇ ಸ್ವಾಗತಿಸುತ್ತಾರೆ. ನಾನು ಸ್ವರ್ಗದಂತಿರುವ ಮನುಷ್ಯರ ಜೀವನವನ್ನು ನರಕವನ್ನಾಗಿ ಬದಲಾಯಿಸುತ್ತೇನೆ. ಎಲ್ಲ ಆಸ್ಪತ್ರೆಗಳು ನನ್ನ ಕಾರಣ ರೋಗಿಗಳಿಂದ ತುಂಬಿ ತುಳುಕುತ್ತಿವೆ. ಮೃದು ಸ್ವಭಾವದ ಮನುಷ್ಯರನ್ನು ಮೃಗಗಳಿಗಿಂತಲೂ ಕ್ರೂರಿಗಳನ್ನಾಗಿ ಮಾಡಿದ್ದೇನೆ. ಎಲ್ಲೆಲ್ಲಿಯೂ ನಾನೇ ನಾನು, ಎಲ್ಲೆಲ್ಲಿ ಪ್ರೀತಿಸುತ್ತಾರೆ. ನಾನಿಲ್ಲದೆ ಅವರಿಗೆ ನೆಮ್ಮದಿಯೂ ಇಲ್ಲ, ಖುಷಿಯೂ ಇಲ್ಲ. ನನ್ನ ಪ್ರಾಣ ಮಿತ್ರರಾದಂತಹ ಪಾನ್ ಪರಾಗ್, ಬೀಡಿ, ಸಿಗರೇಟ್, ಗಾಂಜಾ, ಸಾರಾಯಿ, ಬನ್ನಿ, ತಮಗೆಲ್ಲ ಹೃದಯ ತುಂಬಿದ ಸ್ವಾಗತ. ಬನ್ನಿ, ಇವರಿಗೆ ನಿಮ್ಮ ಪರಿಚಯ ಕೊಡಿ. ತಮ್ಮ ತಮ್ಮ ಮಹಿಮೆಯನ್ನು ವರ್ಣಿಸಿ ಬನ್ನಿ, ಬನ್ನಿ, ಬನ್ನಿ. ಕೈಕೆ ಪಾನ್ ಬನಾರಸ್ ವಾಲಾ